ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ವೇಳೆ ಕೇಸ್ ಫೈಟ್ ಮಾಡೋಕ್ಕೆ ಲಾಯರ್ ಇಲ್ಲ ಅಂದರೆ ಅದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಯಾರೇ ಇದ್ದರೂ ಕೇಸ್ ಫೈಟ್ ಮಾಡ್ಬೋದು, ಅದಕ್ಕೆ ಲಾಯರ್ ಆಗಲೇಬೇಕಂತ ಏನಿಲ್ಲ. ಎಲ್ಲ ಕಡೆ ತನ್ನ ಬುದ್ಧಿವಂತಿಕೆನ ಪ್ರದರ್ಶನ ಮಾಡೋಕ್ಕೆ ಬರ್ತಾಳೆ. ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇರೋಕ್ಕಾಗಲ್ವಾ? ಇಂಟೆಲಿಜೆಂಟ್ ಪಿಕ್ಸ್. ಯಾರು ಬೇಕಾದರೂ ಬರಲಿ, ಈ ಕೇಸ್ ಕರ್ಣ ವಿನ್ ಆಗೋ ಚಾನ್ಸೇ ಇಲ್ಲ. ಇವಳು ಯಾವ ಲೆಕ್ಕ? ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ. ನ್ಯಾಯ ತಡ ಆದಷ್ಟು ನಿರಪರಾಧಿ ಹೆಚ್ಚೆಚ್ಚು ಅನ್ಯಾಯನ ಅನುಭವಿಸ್ತಾನೆ ಇರಬೇಕಾಗತ್ತೆ. ಇವತ್ತು ಕೋರ್ಟ್ ಮುಂದೆ ನಿಂತಿರೋದು ಒಬ್ಬ ಅಪರಾಧಿ ಅಲ್ಲ, ಜೀವನ ಉಳಿಸೋದಕ್ಕೆ ತನ್ನ ಜೀವನನೇ ಸಮರ್ಪಣೆ ಮಾಡಿರೋ ಒಬ್ಬ ಗ್ರೇಟ್ ಡಾಕ್ಟರ್. ವಸಿಷ್ಠ ಹಾಸ್ಪಿಟಲ್ ಅಲ್ಲಿ ಇಲ್ಲಿವರೆಗೂ ಸಾವಿರಾರು ಡೆಲಿವರಿ ಆಗಿದೆ, ಅದರಲ್ಲೂ 100ಕ್ಕೂ ಹೆಚ್ಚು ಐರಿಸ್ ಕೇಸಸ್. ಇಲ್ಲಿವರೆಗೂ ಒಂದೇ ಒಂದು ಸಾವು ಕೂಡ ಆಗಿಲ್ಲ. ಇದೆಲ್ಲ ನಿಮ್ಗೆ ಮೆಡಿಕಲ್ ಹಿಸ್ಟ್ರಿ ತಿಳಿಸೋದಕ್ಕೆ ಹೇಳ್ತಿಲ್ಲ, ಕರ್ಣ ಅವರು ಎಷ್ಟು ಬದ್ಧತೆಯಿಂದ ಕೆಲಸ ಮಾಡಿದ್ದಾರೆ ಅಂತ ಕೋರ್ಟ್ಗೆ ತಿಳಿಸೋದಕ್ಕೆ ಹೇಳ್ತಾ ಇದ್ದೀನಿ. ಡೆಲಿವರಿ ಟೈಮಲ್ಲಿ ಜೀವ ಉಳಿಯೋದೇ ಇಲ್ಲ ಅನ್ನೋ ಕೇಸ್ನ ಹ್ಯಾಂಡಲ್ ಮಾಡಿದ್ದಾರೆ, ಆ ಜೀವನ ಉಳಿಸಿದ್ದಾರೆ. ಟ್ರಾಫಿಕ್ ಮಧ್ಯದಲ್ಲಿ ಆಂಬ್ಯುಲೆನ್ಸ್ ಒಳಗೆ ಹೈ ರಿಸ್ಕ್ ಕೇಸ್ನ ಅಟೆಂಡ್ ಮಾಡಿದ್ದಾರೆ, ತಾಯಿ ಮಗು ಇಬ್ರು ಉಳಿಸಿದ್ದಾರೆ. ಡಾಕ್ಟರ್ ಕರ್ಣ ಅವರು ಇಲ್ಲಿವರೆಗೂ ಎಷ್ಟು ಜೀವ ಉಳಿಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇಲ್ಲಿದೆ, ಅದನ್ನ ಸಬ್ಮಿಟ್ ಮಾಡ್ತೀನಿ ಯುವರ್ ಆನರ್. ಯುವರ್ ಆನರ್, ಈ ಕೇಸ್ ದಿಕ್ಕನ್ನ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕರ್ಣ ಅವರು ಒಳ್ಳೆ ಡಾಕ್ಟರ್ ಇರ್ಬೋದು, ನೋ ಡೌಟ್. ಆದರೆ ಒಬ್ಬ ವ್ಯಕ್ತಿ ದುಡ್ಡು ಮಾಡೋದಕ್ಕೆ ಯಾವುದೇ ಸಮಯದಲ್ಲಿ ಏನು ಬೇಕಾದರೂ ಮಾಡ್ಬೋದು ಯುವರ್ ಆನರ್. ದಿಸ್ ಈಸ್ ಎ ಕ್ಲಿಯರ್ ಕೇಸ್ ಆಫ್ ನೆಗ್ಲಿಜೆನ್ಸ್ ಯುವರ್ ಆನರ್. ಕರ್ಣ ಅವರು ಅವರ ಮೇಲಿದ್ದ ನಂಬಿಕೆಯನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ 3 ಮಹಿಳೆಯರ ಸಾವಾಗಿದೆ, 3 ಮಹಿಳೆಯರ ಮರ್ಡರ್ ಆಗಿದೆ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. 3 ಮಹಿಳೆಯರು ಕೊಲೆ ಆಗಿದೆ ಅಂತ ಪ್ರಾಸಿಕ್ಯೂಟರ್ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಡಾಕ್ಟರ್ ಕರ್ಣ ಅವ್ರು ಕೊಟ್ಟಿರೋ ಎಕ್ಸ್ಪೈರಿ ಮೆಡಿಸಿನ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಕಕ್ಷಿದಾರರ ವಿರುದ್ಧ ಬೆರಳು ತೋರಿಸೋ ಮೊದಲು ಈ ಕೋರ್ಟ್ ಒಂದು ವಿಚಾರನ ಗಮನಿಸಬೇಕು. ಈ ಆರೋಪ ಸರಿ ಇದೆಯಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಯಾಕಂದ್ರೆ ಅಡಿಪಾಯ ಗಟ್ಟಿ ಇಲ್ಲದೆ ಹೋದ್ರೆ ಎಷ್ಟೇ ವಾದ ಮಾಡಿದ್ರೂ ಕುಸಿದ್ ಬೀಳ್ಬೇಕಾಗತ್ತೆ. ಅಡಿಪಾಯ ಗಟ್ಟಿ ಇದೆ ಯುವರ್ ಆನರ್. 3 ಮಹಿಳೆಯರ ಸಾವಾಗಿದೆ. ಕೊಡಪ್ಪ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡು. ಸಾವಿಗೆ ಕಾರಣ ಏನು ಅಂತ ಅದರಲ್ಲಿ ಸ್ಪಷ್ಟವಾಗಿ ಬರೆದಿದೆ ಯುವರ್ ಆನರ್. ಆರ್ಗನೋಫಾಸ್ಫೇಟ್ ಪಾಯ್ಸನಿಂಗ್. ಸರಳವಾಗಿ ಹೇಳೋದಾದರೆ ಈ ವಿಷ ದೇಹದ ಒಳಗೆ ಹೋದಾಗ ಯಾವುದೇ ಅಂಗದ ಮೇಲಾದರೂ ಪರಿಣಾಮ ಬೀರಬಹುದು. ಶ್ವಾಸಕೋಶ, ಹೃದಯ, ನರಮಂಡಲ ಯಾವ್ದು ಬೇಕಾದರೂ ಕೆಲಸ ನಿಲ್ಲಿಸ್ಬೋದು. ಈ 3 ಮಹಿಳೆಯರಲ್ಲಾಗಿರೋದು ಇದೆ. ಇದಕ್ಕೆಲ್ಲ ಕಾರಣ ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ ಮತ್ತು ಅದರಲ್ಲಿರೋ ವಿಷ. ಆ ಮೆಡಿಸಿನ್ನ ಪ್ರಿಸ್ಕ್ರೈಬ್ ಮಾಡಿರೋದು ಡಾಕ್ಟರ್ ಕರ್ಣ. 100 ಜೀವ ಉಳಿಸಿದರೆ ಅಂದ ಮಾತ್ರಕ್ಕೆ 3 ಜನರ ಜೀವ ತೆಗಿಬೋದಾಗಿಲ್ಲ. ಮೆಡಿಸಿನ್ಸು ಆಸ್ಪತ್ರೆಗೆ ಸಪ್ಲೈ ಆಗೋದಕ್ಕೆ ಆಸ್ಪತ್ರೆ ಮುಖ್ಯಸ್ಥರಾಗಿ ಕರ್ಣ ಅವರೇ ಡಾಕ್ಯುಮೆಂಟ್ ಸೈನ್ ಮಾಡಿದ್ದಾರೆ. ಯುವರ್ ಆನರ್, ಕರ್ಣ ಅವರನ್ನು ಕಟಕಟೆಗೆ ಕರೆಸಬೇಕಾಗಿ ವಿನಂತಿ. ಪರ್ಮಿಷನ್ ಗ್ರಾಂಟೆಡ್. ಕರ್ಣ ಅಂದರೆ ನೀವೇ? ಹೌದು. ಇದು ನಿಮ್ಮ ಸಿಗ್ನೇಚರಾ? ಹೌದು. ಬಟ್ ಈ ಡಾಕ್ಯುಮೆಂಟ್ಸ್ ಕೇಳಿದ್ದಕ್ಕೆ ಮಾತ್ರ ಉತ್ತರ. ಹೌದು. ಸಿಗ್ನೇಚರ್ ನಂದೇ ಅಂತ ಕರ್ಣ ಅವರು ಒಪ್ಕೊಂಡಿದ್ದಾರೆ ಯುವರ್ ಆನರ್.
ದುಡ್ಡು. ಇಲ್ಲಿ ದುಡ್ಡು ಕೆಲಸ ಮಾಡಿದೆ ಯುವರ್ ಆನರ್. ಎಕ್ಸ್ಪೈರಿ ಆಗಿರೋ ಮೆಡಿಸನ್ನ ಪರ್ಚೇಸ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟು ಪ್ರಿಸ್ಕ್ರೈಬ್ ಮಾಡಿ ಕೊಂದು ಇಲ್ಲಿ ಬಂದು ಅಮಾಯಕನ ಥರ ನಿಂತಿದ್ದಾರೆ. ದಿಸ್ ಇಸ್ ಆಸ್ ಸಿಂಪಲ್ ಅಸ್ ದಿಸ್. ಅಬ್ಜೆಕ್ಷನ್ ಯುವರ್ ಆನರ್. ಕ್ರಿಮಿನಲ್ ಲಾ ಇಷ್ಟೊಂದು ಸಿಂಪಲ್ ಆಗಿದ್ದಿದ್ರೆ ನಾವ್ಯಾಕೆ ಕೋರ್ಟಿಗೆ ಬರಬೇಕಿತ್ತು? ಕ್ಯಾಲ್ಕುಲೇಟರ್ ಸಾಕಾಗ್ತಿತ್ತಲ್ಲ. ಪ್ರಾಸಿಕ್ಯೂಟರ್ ಹೇಳ್ತಿರೋ ಸಿಂಪಲ್ ಅನ್ನೋ ವಿಚಾರನ ನೀವು ಗಮನಿಸಬೇಕಾಗುತ್ತೆ ಯುವರ್ ಆನರ್. ಡಾಕ್ಟರ್ ಕರ್ಣ್ ಅವರು ಮೆಡಿಸಿನ್ ಪರ್ಚೇಸ್ ಡಾಕ್ಯುಮೆಂಟ್ಗೆ ಸೈನ್ ಮಾಡಿದ್ದಾರೆ, ಅಂದ್ರೆ ಖರೀದಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಂತ ಎಕ್ಸ್ಪೈರಿ ಆಗಿರೋ ಮೆಡಿಸನ್ನ ಯಾರಿಗಾದ್ರೂ ತಗೊಳ್ಳಿ ಅಂತ ಹೇಳಿದಾರ? ಅದನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಇದ್ರೆ ಪ್ಲೀಸ್ ಸಬ್ಮಿಟ್ ಮಾಡಿ. ಅವ್ರು ಪ್ರಿಸ್ಕ್ರೈಬ್ ಮಾಡಿದ್ರು ಕೂಡ ನೀವು ಇನ್ನೊಂದು ವಿಷಯನ ಗಮನಿಸಬೇಕಾಗತ್ತೆ ಯುವರ್ ಆನರ್. ಪ್ರತಿ ಬ್ಯಾಚಿನ ಮೆಡಿಸಿನ್ ಇನ್ಸ್ಪೆಕ್ಷನ್ ಆಗಿದ್ಯಾ, ಯಾರು ಮಾಡಿದ್ದು, ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ ಡಾಕ್ಯುಮೆಂಟ್ಸ್ ಎಲ್ಲಿದೆ, ಇದಿಷ್ಟು ಗೊತ್ತಾಗಬೇಕು. ಅದೆಲ್ಲ ಬಿಟ್ಟು ತಿಂಗಳಿಂದ ಮಾಡಿರೋ ಸೈನ್ ಇಟ್ಕೊಂಡು ಇವರೇ ಅಪರಾಧಿ ಅಂತ ಹೇಳಕ್ ಆಗಲ್ಲ ಅಲ್ವಾ ಯುವರ್ ಆನರ್? ಸೈನ್ ಮಾಡೋದು ಅಡ್ಮಿನಿಸ್ಟ್ರೇಟಿವ್ ಜಾಬು, ಅದನ್ನೇ ಇಟ್ಕೊಂಡು ಇವರೇ ಕೊಲೆ ಮಾಡಿದ್ರೆ ಅಂತ ಹೇಳಕ್ ಆಗಲ್ವಲ್ಲ. ಈಗ ಇವ್ರು ಕೊಟ್ಟಿರೋ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ಬರ್ತೀನಿ ಯುವರ್ ಆನರ್. ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ನ ಕಟ್ಕಟೆ ಕರೆಸಿ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ನಿಮ್ಮ ಹೆಸರು? ಅಶ್ವಥ್ ನಾರಾಯಣ ರಾವ್ ಜಾಧವ್. ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ ನೀವೇ ಅಲ್ವಾ? ಹೌದು. ಸಾವಿಗೆ ಕಾರಣ ಏನು ಅಂತ ನೀವು ಹೇಳ್ಬೋದಾ? ಆರ್ಗನೋಪಾಸ್ಪೇಟ್ ಪಾಯ್ಸನಿಂಗ್. ಅಂದ್ರೆ ದೇಹದ ಅಂಗಾಂಗಕ್ಕೆ ವಿಷ ಸೇರಿ ಸಾವಾಗಿದೆ ಅಂತ ಹೇಳ್ತಿದ್ದೀರಾ? ಹೌದು. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಕಾಂಪೌಂಡ್ ವಿಷದ ತರ ಕೆಲಸ ಮಾಡಿದೆ ಅಂತ ಹೇಳ್ಬೋದಾ? ಕ್ಲೋರೋಪೆರಿಪೋಸ್. ಓಕೆ, ಇದನ್ನ ಸಾಮಾನ್ಯವಾಗಿ ಎಲ್ಲಿ ಬಳಸ್ತಾರೆ ಅಂತ ಗೊತ್ತಿದ್ರೆ ಹೇಳ್ಬೋದಾ? ಕೃಷಿ ಕೆಲಸಕ್ಕೆ ಹೆಚ್ಚಾಗಿ ಬಳಸ್ತಾರೆ, ಪೆಸ್ಟಿಸೈಡ್ಸ್ ಆಗಿ. ಕರ್ಣ ಅವ್ರ ಹಾಸ್ಪಿಟಲ್ ಅಲ್ಲಿ ಎಕ್ಸ್ಪೈರಿ ಆಗಿರೋ ಯಾವ ಮೆಡಿಸಿನ್ ಅಲ್ಲಿ ಈ ಅಂಶ ಪತ್ತೆ ಆಯ್ತು? ನಾನು ಪರ್ಸನಲ್ ಆಗಿ ಈ ಅಂಶ ಯಾವ ಟ್ಯಾಬ್ಲೆಟ್ನಲ್ಲಿ ಇರ್ಬೋದು ಅಂತ ಪರೀಕ್ಷೆ ಮಾಡಲಿಲ್ಲ. ಹಾಗಾದ್ರೆ ಎಕ್ಸ್ಪೈರಿ ಆಗಿದ್ದ ಮೆಡಿಸಿನ್ ಒಳಗಿದ್ದಿದ್ದ ವಿಷ, ಸತ್ತಿರೋ ಬಾಡಿ ಒಳಗಿದ್ದಿದ್ದ ವಿಷ, ಇದೆರಡು ಒಂದೇ ಆಗಿತ್ತು ಅನ್ನೋದಕ್ಕೆ ಮ್ಯಾಚಿಂಗ್ ರಿಪೋರ್ಟ್ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀರಾ? ಕರುನಾಡ